ಇವರ ಸಿನಿಮಾದ ಒಂದು ಕೌಂಟ್ 50ನೇ ಸಿನಿಮಾ ಆಗಿರಬಹುದು. ಆದ್ರೆ ಇವರ ವಯಸ್ಸು ಮಾತ್ರ ದಿನೇ ದಿನೇ ಕಡಿಮೆ ಆಗ್ತಾ ಇದ್ರೆ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ನನ್ನದರದೇ ನಮ್ಮ ನಿಮ್ಮರ ಪ್ರೀತಿಯ ಕನ್ನಡ ಸಿನಿಮಾ ರಂಗದಲ್ಲಿ ಹೂವೆ ಹೂವೆ ಅಂತ ಹೇಳ್ಬಿಟ್ಟು ಹಾಡಿ ಕುಣಿಸಿ ಎಲ್ಲ ಪಡ್ಡೆ ಹೈಕಳ ಒಂದು ಮನಸ್ಸನ್ನ ಗೆದ್ದು ಈಗ ಡಿಟೆಕ್ಟಿವ್ ತೀಕ್ಷ್ಣ ಆಗಿ ಎಂಟ್ರಿ ಕೊಡ್ತಾ ಸಿಕ್ಕಾಪಟ್ಟೆ ಪವರ್ಫುಲ್ ಆಕ್ಷನ್ ಸೀನ್ಸ್ ಅದರೊಟ್ಟಿಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ತಾರೆ. ಮ್ಯಾಮ್ ಮೊದಲನೇದಾಗಿ ನಮಸ್ತೆ, ಥ್ಯಾಂಕ್ ಹೇಗಿದ್ದೀರಾ? ಯು. ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಅಂಡ್ ಡಬಲ್ ಕಂಗ್ರಾಚುಲೇಷನ್ಸ್. ಒಂದ್ ಕಡೆ ನೀವು ಸಿನಿಮಾ ಮಾಡ್ತಿದ್ದೀರಾ, ಸರ್ರು ಮಾಡ್ತಾ ಇದಾರೆ, ಮಗನೂ ಮಾಡ್ತಾ ಇದಾರೆ. ಥ್ಯಾಂಕ್ ಮಗಳ ಯು. ಎಂಟ್ರಿ ಯಾವಾಗ ಅಂತ? ಮಗಳ ಮೂವೀಸ್ಗೆ ಸದ್ಯಕ್ಕೆ ಬರಲ್ಲ ಅಂದ್ಲು. ಯಾ ಡಿಟೆಕ್ಟಿವ್ ತೀಕ್ಷ್ಣ ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಎಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಮೇನ್ ರೀಸನ್ ಏನು? ಖಂಡಿತ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕಾರಣ ಖಂಡಿತ ಕಾಂಟೆಂಟ್ ಮುಖ್ಯವಾಗಿ. ಆ್ಯಂಡ್ ನನ್ನ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ. ಐ ಥಿಂಕ್ ಫಸ್ಟ್ ಟೈಮ್ ಫೀಮೇಲ್ ಡಿಟೆಕ್ಟಿವ್ ಕನ್ನಡ ಸಿನಿಮಾದಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ನನ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಮೇಕಿಂಗ್ ತುಂಬ ಚೆನ್ನಾಗಿತ್ತು ಮೂವಿದು. ಮೇಕರ್ಸು ಆ್ಯಂಡ್ ರಘು ಜೊತೆ ನಾನು ಉಗ್ರಾವತಾರಲ್ಲಿ ಕೆಲಸ ಮಾಡಿದೆ. ಹಿ ವಾಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಅವನ ಬಗ್ಗೆ ನಂಗೆ ತುಂಬ ನಂಬಿಕೆ ಇತ್ತು. ತುಂಬ ಒಳ್ಳೆ ಕೆಲಸ ಮಾಡಿದ್ರು ಉಗ್ರಾವತಾರ್. ಸೊ ವೆನ್ ಹಿ ಕೇಮ್ ಟು ಮೀ ವಿತ್ ದಿಸ್ ಸಬ್ಜೆಕ್ಟ್ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಕ್ಯಾರೆಕ್ಟರ್ದು ಗ್ರಾಫ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ. ಸೊ 50th ಮೂವಿಗೆ ಐ ಥಿಂಕ್ ತುಂಬ ಆಪ್ಟ್ ಆಗಿತ್ತು ಇದು. ಒಂದ್ ಕಡೆ ನೀವು, ಮತ್ತೊಂದ್ ಕಡೆ ವಿಜಯ್ ಸೂರ್ಯ ಅವರು. ಸೊ ವಿಜಯ್ ಸೂರ್ಯ ಅವರು ನಿಮ್ಮ ಜೊತೆ ಅವರು ಕೂಡ ಡಿಟೆಕ್ಟಿವ್ ಆಗಿರ್ತಾರ ಅಥವಾ ಫ್ರೆಂಡ್ ಆಗಿರ್ತಾರ? ಹೆಂಗೆ ಇದು, ಏನಿದು ಅಂತ? ಅದು ನೀವು ಮೂವಿ ನೋಡಬೇಕು. ಐ ಕ್ಯಾನ್ ಟೆಲ್ ಯು ದ್ಯಾಟ್, ಸಾರಿ. ಎಸ್ ಮ್ಯಾಮ್. ಈ ಒಂದು ಕಂಟೆಂಟ್ ಈಗ ರೀಸೆಂಟ್ ಆಗಿ ಏನಂತಂದ್ರೆ ಉಪ್ಪಿ ಸರ್ ಕಂಟೆಂಟ್ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಸದಾ ಪ್ರಯೋಗಾತ್ಮಕ, ಅದರೊಟ್ಟಿಗೆ ಕಂಟೆಂಟ್ ಓರಿಯೆಂಟೆಡ್, ವಿಭಿನ್ನ ಹಾಗೂ ವಿಶೇಷತೆ ಒಳಗೊಂಡಿರುವಂತಹ ಸಿನಿಮಾಗಳನ್ನ ಉಪ್ಪಿ ಸರ್ ಕೊಡ್ತಾ ಇರ್ತಾರೆ. ಸೊ ನೀವು ಈ ಸಿನಿಮಾವನ್ನ ನಾನು ಚೂಸ್ ಮಾಡಿದ್ದೀನಿ ಅಂತಂದಾಗ ಉಪ್ಪಿ ಸರ್ ಅವರ ರಿಯಾಕ್ಷನ್ ಏನಾದ್ರು ಅಥವಾ ಅವರೊಟ್ಟಿಗೆ ಏನಾದ್ರೂ ಡಿಸ್ಕಸ್ ಮಾಡಿದ್ದುಂಟಾ ಅಂತ? ಖಂಡಿತ. ನನಗೆ ಇಷ್ಟ ಆದಷ್ಟು ನನ್ನ ಸ್ಕಿಪ್ಸ್ ಇಷ್ಟ ಆಗಿದೆ. ನಾನು ಖಂಡಿತ ಅವ್ರ ಹತ್ರ ಮಾತಾಡ್ತೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು, ನಾನು ಇದು ಮಾಡಬೇಕು ಅಂದ್ಕೊಂಡಿದ್ದು, ನಿಮಗೆ ಹೆಂಗೆ ಅನಿಸುತ್ತೆ ಅಂತ. ಸೊ ಅವ್ರು ತುಂಬ ಇಷ್ಟಪಟ್ಟರು. ಆ್ಯಂಡ್ ಖಂಡಿತ ಡಿಟೆಕ್ಟಿವ್ ರೋಲ್ಗೆ ನೀನು ತುಂಬ ಆ್ಯಪ್ಟ್ ಆಗಿರ್ತೀಯ ಅಂತ ಹೇಳಿದರು. ಈ ಒಂದು ಪಾತ್ರಕ್ಕೆ ತೀಕ್ಷ್ಣ ಅನ್ನುವಂತಹ ಪಾತ್ರಕ್ಕೆ ಡಿಟೆಕ್ಟಿವ್ ಆಗಬೇಕು ಅಂತಂದಾಗ ಒಂದಷ್ಟು ಬುದ್ಧಿಯನ್ನು ಉಪಯೋಗಿಸಬೇಕು. ಎಸ್. ಸೊ ಬುದ್ಧಿವಂತನ ಕಡೆಯಿಂದ ಒಂದಷ್ಟು ಬುದ್ಧಿಯಾದಂತಹ ಲೈಕ್ ಏನಂದ್ರೆ ಒಂದಷ್ಟು ಐಡಿಯಾಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಿಪರೇಷನ್ಸ್ ಆಗಿರ್ಬೋದು, ಏನಾದರೂ ಮಾಡ್ಕೊಂಡಿದ್ದುಂಟಾ ಅಂತ? ಪ್ರಿಪ್ರೇಷನ್ಸ್ ಆ್ಯಕ್ಚುಲಿ ರಘು ಜೊತೆ, ನನ್ನ ಡೈರೆಕ್ಟರ್ ಜೊತೆ ನಾವು ಮಾತಾಡಿದ್ವಿ. ಬಿಕಾಸ್ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಲುಕ್ ಆ್ಯಂಡ್ ಫೀಲ್ ಬೇಕಾಗಿತ್ತು ಈ ಮೂವಿಗೆ. ಸ್ವಲ್ಪ ವೆಸ್ಟರ್ನ್ ಲುಕ್ಕಲ್ಲಿ ಇಲ್ಲಿ ಮ್ಯಾಮ್ ಅಂತ ಇಂಟರ್ನ್ಯಾಷನಲ್ ಡಿಟೆಕ್ಟಿವ್ ಥರ. ಸೊ ನಾವೊಂದು ಫೋಟೋ ಶೂಟ್ ಮಾಡಿದ್ವಿ. ಅದರಲ್ಲಿ ಹ್ಯಾಟ್ಸ್, ವಿ ಟ್ರೈಡ್ ವಿತ್ ಹ್ಯಾಟ್ಸ್ ಅಂಡ್ ಆಸ್ ಯು ಕ್ಯಾನ್ ಸಿ ನಮ್ಮ ಪೋಸ್ಟರ್ನಲ್ಲಿ. ಸೊ ಆ ಲುಕ್ಗೆ ಹೋಗೋಣ ಅಂತ. ಸೊ ಯೂನಿವರ್ಸಲ್ ಅಪೀಲ್ ಥರ ಇರುತ್ತೆ. ಆ್ಯಂಡ್ ಖಂಡಿತ ಐ ಮೀನ್ ಫೋಟೋಶೂಟ್ ನಂತರ ಉಪೇಂದ್ರ ಅವ್ರಿಗೆ ತೋರಿಸಿದ್ವಿ. ಅವ್ರಿಗೆ ತುಂಬ ಲುಕ್ ಇಷ್ಟ ಆಯಿತು. ಸೊ ಎಲ್ರದ್ದು ಒಂದು ಅಭಿಪ್ರಾಯ ತೊಗೊತೀವಿ ನಾವು. ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ಚೆನ್ನಾಗಿ. ಸೊ ಫಸ್ಟ್ ಫ್ಯೂ ಡೇಸ್ ಆಫ್ ಶೂಟಿಂಗ್. ಸೊ ಅದ ನಂತರ ನಮಗೆ ಇದು ತುಂಬ ಚೆನ್ನಾಗಿದೆ, ಇದೆ ಸೆಟ್ ಮಾಡೋಣ ಅಂತ ಇತ್ತು. ಅದ್ರ ಜೊತೆಲಿ ಅವ್ರದ್ದು ವಾಕಿಂಗ್ ಸ್ಟೈಲ್ ಆಗಲಿ, ಟಾಕಿಂಗ್ ಸ್ಟೈಲ್, ಲುಕ್ಸ್ ಆಗಲಿ, ಅದೆಲ್ಲ ಹೇಗೆ ಅವಳು ಆ್ಯಕ್ಷನ್ ಮಾಡ್ತಾರೆ. ಬಿಕಾಸ್ ಉಗ್ರಾವತಾರಲ್ಲಿ ಸ್ವಲ್ಪ ಮಾಸ್ ಓರಿಯೆಂಟೆಡ್ ಇತ್ತು. ಇದು ಸ್ವಲ್ಪ ಕ್ಲಾಸಿ ಆ್ಯಕ್ಷನ್ ಯಾವ ಥರ ಇತ್ತು, ಸ್ಮೂತ್ ಸಟಲ್ ಆ್ಯಕ್ಷನ್ ಥರ ಮಾಡಿದ್ವಿ ಇದರಲ್ಲಿ. ಎಸ್ ಮ್ಯಾಮ್. ಈಗ ನೀವು ಮತ್ತೆ ಉಪ್ಪಿ ಸರ್ ಒಟ್ಟಿಗೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ನಾವು ನೋಡಿದೀವಿ. ಮಗನ ಜೊತೆ ಯಾವಾಗ ಒಂದು 3 ಜನರ ಸಂಗಮ ಆಗುತ್ತೆ ಅಂತ? ಓ ಮೈ ಗಾಶ್, ಟೂ ಸೂನ್ ಟು ಸೇ. ಈಗ ಅವ್ನು ಜಸ್ಟ್ ಫಸ್ಟ್ ಹೆಜ್ಜೆ ಇಟ್ಟಿದ್ದಾನೆ. ಸೊ ಆಡಿಯನ್ಸ್ ಫಸ್ಟ್ ಅವನ್ನ ಇಷ್ಟಪಟ್ಟು ಅವನ್ನ ಇದು ಮಾಡಬೇಕು. ಉಪೇಂದ್ರ ಅವ್ರ ಜೊತೆ ತುಂಬ ಲೈಕ್ ಖಂಡಿತ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಐ ಆಮ್ ರೆಡಿ ಟು ವರ್ಕ್ ವಿತ್ ಹಿಮ್. ನಂಗೆ ತುಂಬ ಇಷ್ಟ ಅವ್ರ ಜೊತೆ ವರ್ಕ್ ಮಾಡೋದು. ಬಟ್ ಅದೇ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು. ನಾವು 3 ಜನ ಬರಬೇಕು ಅಂದರೆ ಐ ಡೋಂಟ್ ನೋ, ವಿ ಹ್ಯಾವ್ ಟು ಸಿ. ಅದಕ್ಕೇನೋ ಒಳ್ಳೆ ಸ್ಕ್ರಿಪ್ಟ್ ಬೇಕಲ್ಲ, ಈಚ್ ಕ್ಯಾರೆಕ್ಟರ್ಗೆ ಪ್ಲೇಸ್ ಮಾಡೋದು. ಇಲ್ಲ ನೋಡೋಣ, ಮೇ ಬಿ ಇಟ್ ಕ್ಯಾನ್ ಹ್ಯಾಪನ್. ಎಸ್ ಮ್ಯಾಮ್. ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾನು ಆಗ್ಲೇ ಹೇಳಿದಾಗ್ಲೇ. ಬಟ್ ವಯಸ್ಸು ಮಾತ್ರ ಕಡಿಮೆ ಆಗ್ತಾ ಇದೆ. ಪ್ರಿಯಾಂಕಾ ಉಪೇಂದ್ರ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಓ ಮೈ ಗಾಶ್, ಆ್ಯಕ್ಚುಲಿ ನಥಿಂಗ್. ಎಲ್ರದ್ದು ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರೀತಿ. ನಿಜವಾಗ್ಲೂ ಐ ಫೀಲ್ ವೆರಿ ಬ್ಲೆಸ್ ದಟ್ ಇವತ್ತು ನನ್ನ 50th ಮೂವಿ ಅಂದರೆ ಇಟ್ಸ್ ಲಾಟ್ ಆಫ್ ಟೀಮ್ ವರ್ಕ್. ನಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ಮೀಡಿಯಾ, ನಂದು ಫಿಲ್ಮ್ ಮೇಕರ್ಸು ಎಲ್ಲರೂ, ನಂದು ಸ್ಟಾಫು ಎಲ್ಲರೂ ನನ್ನ ಜೊತೆಲಿ ಒಂದು ಸಪೋರ್ಟಿವ್ ಆಗಿ ಇರಲಿಲ್ಲ ಅಂದರೆ ಸಾಧ್ಯನೇ ಆಗ್ತಾ ಇಲ್ಲ. ನನ್ನ 25 ಇಯರ್ಸ್ ಒಂದು ಜರ್ನಿ ಸಿನಿಮಾ ರಂಗದಲ್ಲಿ, ಹೌ ಇಟ್ ಈಸ್. ಆ್ಯಂಡ್ ಸ್ಪೆಷಲಿ ನನ್ನ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಿಫೋರ್ ವೆಡ್ಡಿಂಗ್ ನನ್ನ ಅಮ್ಮ, ಅಪ್ಪ, ನನ್ನ ತಂಗಿ, ಆ್ಯಂಡ್ ಆಫ್ಟರ್ ದ್ಯಾಟ್ ಮೈ ಹಸ್ಬೆಂಡ್, ಮಕ್ಕಳು, ಈವನ್ ಇನ್ ಲಾಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ನಿಮ್ಮಿಂದನೇ ಐ ಆಮ್ ಹಿಯರ್ ಟುಡೇ. ಆ್ಯಂಡ್ ಎಸ್ಪೆಷಲಿ ಆಡಿಯನ್ಸ್ಗೆ. ಬಿಕಾಸ್ ನಮ್ಮ ಮದುವೆ ನಂತರನೂ ಒಂದು ಜರ್ನಿನ ಸಪೋರ್ಟ್ ಮಾಡೋದು, ಪ್ರತಿಯೊಂದು ಜಾನರ್ದು ಮೂವಿನ ಸಕ್ಸಸ್ ಮಾಡಿ, ಈವನ್ ಆನ್ OTT ಸಕ್ಸಸ್ ಮಾಡಿ, ಒಂದು ತುಂಬ ಪ್ರೋತ್ಸಾಹ ಸಿಕ್ಕಿದೆ ನನ್ನ ಆಡಿಯನ್ಸ್ಗಿಂತ ನನಗೆ.
ಎಸ್ ಮ್ಯಾಮ್. ಒಂದ್ ಕಡೆ ಮನೆ, ಮತ್ತೊಂದ್ ಕಡೆ ಮಕ್ಕಳು, ಮತ್ತೊಂದ್ ಕಡೆ ಸಂಸಾರ, ಮತ್ತೊಂದ್ ಕಡೆ ಸಿನಿಮಾಗಳ ಜೀವನ. ಎಸ್. ಸೊ ಈ ಒತ್ತಡದಲ್ಲಿ ನಿಮ್ಮ ಒಂದು ಫಿಟ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯೂಟಿ ಆಗಿರ್ಬೋದು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ ಅಂತ? ಆನೆಸ್ಟ್ಲಿ ನನಗೆ ಜಾಸ್ತಿ ಟೈಮ್ ಸಿಕ್ಕಲ್ಲ ಬಿಕಾಸ್ ಐ ಆಮ್ ವೆರಿ ಹ್ಯಾಂಡ್ಸ್ ಆನ್ ಮನೆಯಲ್ಲಿ ನಾನೇ ಅಡುಗೆ ಮಾಡ್ತೀನಿ. ನನಗೆ ಪ್ಲಾಂಟ್ಸ್ ಇದೆ, ಪೆಟ್ಸ್ ಇದೆ. ಸೊ ನನಗೆ ಜಿಮ್ಗೆ ಟೈಮ್ ಸಿಗೋದು ತುಂಬ ಕಮ್ಮಿ. ಬಟ್ ಲಾಸ್ಟ್ 2-3 ಇಯರ್ಸ್ ನಾನು ತುಂಬ ವೆಯ್ಟ್ ಪುಟ್ ಆನ್ ಮಾಡಿದೆ. ಸೊ ನನಗೆ ಒಂದು ಪ್ರಯತ್ನ ಇದೆ. ನನ್ನ ಅಮ್ಮ ಬಂದು ಹೇಳಿದ್ರು ಈ ಸತಿ ದಟ್ ತುಂಬ ದಪ್ಪ ಆಗ್ತಿದೆ, ಹೆಲ್ತ್ ನೋಡ್ಕೊಳ್ಳಿ ಅಂತ. ಸೊ ವೆಯ್ಟ್ ರಿಲೇಟೆಡ್ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಂತರ ಕಾಲು ನೋವು ಅಥವಾ ಬೇರೆ ಥರ ಬ್ರೀದಿಂಗ್ ಇಶ್ಯೂಸ್, ಕೊಲೆಸ್ಟ್ರಾಲ್ ಆಗಲಿ. ಸೊ ಆ ಥರ ಆಗಬಾರ್ದು ಅಂತ ಸ್ವಲ್ಪ ಒಂದು 4-5 ಮಂತ್ಸಿಂದ ಎಕ್ಸಸೈಸ್, ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಜಿಮ್ ಕೂಡ ಜಾಯಿನ್ ಮಾಡಿದ್ದೀನಿ. ಸೊ ಫಿಟ್ ಆಗಿ ಆಕ್ಟಿವ್ ಆಗಿರ್ಬೇಕಂತ. ಸೊ ಒಂದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಮತ್ತೆ ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಮ್ಯಾಮ್? ಬಿಕಾಸ್ ಯಾಕಂದ್ರೆ ನಿಮ್ಮನ್ನ ಫಾಲೋ ಮಾಡುವಂತ ಒಂದಷ್ಟು ಜನ ಇರ್ತಾರೆ. ಬಿಕಾಸ್ ನಿಮ್ಮನ್ನ ಮುಂಚೆಯಿಂದನೂ ಕೂಡ ಅಂದ್ರೆ 25 ವರ್ಷಗಳಂದ್ರೆ ಇಟ್ಸ್ ಎ ನಾಟ್ ಈಸಿ. ಬಿಕಾಸ್ Yeah. ಯಾಕಂತಂದ್ರೆ 25 ವರ್ಷಗಳ ನೀವು ನಿಮ್ಮ ಸಿನಿಮಾ ರಂಗದ ಪಯಣದಲ್ಲಿ ಸಾಕಷ್ಟು ಔಟ್ಡೋರ್ ಶೂಟ್ಸು, ಇಂಡೋರ್ ಶೂಟು, ಹೌದು, ಸ್ಕಿನ್ ಹೌದು. ಡ್ಯಾಮೇಜಸ್ ಆಗುವಂಥದ್ದು, ಇದರಲ್ಲೂ ಫೈಟ್ ಕೂಡ ಮಾಡಿದ್ರೆ ಅಂತ Yeah. ಟೈಮಲ್ಲಿ ಧೂಳು ಎಲ್ಲ ಬರ್ತಾ ಇರುತ್ತೆ. Yeah. ಸೊ ನಿಮ್ಮ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ಸೊ ಹೇರ್ಗೆ ಐ ಆಮ್ ಲಿಟಲ್ ಪರ್ಟಿಕ್ಯುಲರ್ ಹೇರ್ ಕೇರ್ಗೆ ಬಿಕಾಸ್ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿ ಐ ವಾಸ್ ವೆರಿ ಯಂಗ್, 16-17 ಐ ವಾಸ್ ಅಂಟಿಲ್ ನೌ. ಸೊ ಹೇರ್ ವೆನ್ ಥ್ರೂ ಅ ಲಾಟ್ ಆಫ್ ಹೀಟ್ ಬಟ್ ನಾನು ಆಯಿಲ್ ಮಾಡ್ತೀನಿ, ಅವಾಗ ಹೇರ್ ಸ್ಪಾ ಮಾಡಿಸ್ತೀನಿ. ಐ ಟ್ರೈ ಟು ಈಟ್ ಹೆಲ್ತಿ, ಲೈಕ್ ತುಂಬ ಸ್ಪ್ರೌಟ್ಸ್ ಆಗಲಿ, ಪ್ರೋಟೀನ್ ತಿಂತೀನಿ. ಅದೆಲ್ಲ ಇನ್ಪುಟ್ ಫ್ರಮ್ ಇನ್ಸೈಡ್ ದ ಬಾಡಿ ಇಟ್ ಶುಡ್ ಬಿ ಗುಡ್. ಈವನ್ ವಿತ್ ಸ್ಕಿನ್, ನೀರು ಕುಡಿಯೋದು, ಹೈಡ್ರೇಟ್ ಆಗೋದು, ಫ್ರೂಟ್ಸ್ ತಿನ್ನೋದು. ಸೊ ಅದೆಲ್ಲ ಇರುತ್ತೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಬಿಕಾಸ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ಸೊ ನನಗೆ ಟೈಮ್ ಸಿಕ್ಕಿದಾಗ ಬೇಸನ್ ಕರ್ಡ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ. ಒಂದೊಂದು ಸತಿ ಫೇಶಿಯಲ್ ಮಸಾಜಸ್ ತೊಗೊತೀನಿ. ಸೊ ದಟ್ಸ್ ಅಬೌಟ್ ಇಟ್. ಬಟ್ ಐ ಟ್ರೈ ಲೈಕ್ ನನಗೆ ಶೂಟಿಂಗ್ ಇಲ್ಲಾಂದರೆ ಜಾಸ್ತಿ ಮೇಕಪ್ ಇಲ್ಲದೆ ಇರೋದು. ಬೇಸಿಕ್ಲಿ ಸನ್ ಬ್ಲಾಕ್ ಆ್ಯಂಡ್ ಮಾಯ್ಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಮ್, ಈಗ ಈ ಸಮ್ ಕ್ಯಾರೆಕ್ಟರ್ಗೆ ವೆಯ್ಟ್ ರಿಡಕ್ಷನ್ ಆಗಬೇಕಾಗುತ್ತೆ, ಸಮ್ ಕ್ಯಾರೆಕ್ಟರ್ಸ್ಗೆ ವೆಯ್ಟ್ ಪುಟ್ ಆನ್ ಮಾಡಬೇಕಾಗುತ್ತೆ. ಸೊ ಈ ಸಡನ್ ಆಗಿ ನಿಮ್ಗೆ ನೀವೇ ಹೇಳಿದ್ರಿ ಆಗಲೇ ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಆಮೇಲೆ ಟೈಮ್ ಇರಲ್ಲ. ಕ್ಯಾರೆಕ್ಟರ್ ಇವಾಗ ಬಿಟ್ಬಿಟ್ರೆ ಮತ್ತೆ ಹೋಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಕ್ಯಾರೆಕ್ಟರ್ ನಟಿ ಮಣಿಗೆ ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಇದ್ದಿರುತ್ತೆ. ಈ ವೆಯ್ಟ್ ರಿಡಕ್ಷನ್ಸ್, ಬೋಟಾಕ್ಸ್, ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ವೇಟ್ ರಿಡಕ್ಷನ್ ಸರ್ಜರಿ ಬಗ್ಗೆ ಐ ಡೋಂಟ್ ನೋ ಬಿಕಾಸ್ ದಟ್ ಸೌಂಡ್ಸ್ ಅ ಲಿಟಲ್ ಸ್ಕೇರಿ. ಐ ಥಿಂಕ್ ಕೆಲವ್ರಿಗೆ ತುಂಬ ಒಬೀಸ್ ಆಗಿರೋರಿಗೆ, ಹಾರ್ಟ್ಗೆ ಪ್ರಾಣಗೆ ತೊಂದರೆ ಆಗಿರೋರಿಗೆ ಪ್ರಾಬಬ್ಲಿ ಅದು ಒಂದು ಆಪ್ಷನ್ ಇರುತ್ತೆ. ದಟ್ ಅವ್ರಿಗೆ ತುಂಬ ಒಬೀಸ್ ಆಗಿ ಹಾರ್ಟ್ ಇಶ್ಯೂಸ್ ಆಗುತ್ತೆ. ಸೊ ಅಂಥವ್ರಿಗೆ ಐ ಥಿಂಕ್ ದಟ್ ಸ್ಟಮಕ್ ಸರ್ಜರಿ ಇಸ್ ದೇರ್. ಅದು ಅಲ್ಲದೆ ಆ್ಯಕ್ಟರ್ಸ್ ನಾನು ನೋಡಿದ್ದೀನಿ ತುಂಬ ಮಾಡ್ತಾರೆ. ಒಂದಷ್ಟು ಎಸ್ಪೆಷಲಿ ಫಾರಿನ್ನಲ್ಲಿ ಪಾತ್ರೆಗೆ ತಕ್ಕಂಥ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಲೈಕ್ 1-2 ಮಂತ್ಸಲ್ಲಿ ಕ್ರ್ಯಾಶ್ ಡಯಟ್ ಮಾಡಿ. ಬಟ್ ಲಾಂಗ್ ಟರ್ಮ್ಗೆ ಅದು ಖಂಡಿತ ಹೆಲ್ತ್ಗೆ ಒಳ್ಳೆಯದು ಅಲ್ಲ ಅಂತ ಅನ್ಕೊತೀನಿ. ಸೊ ನಾನು ಯಾವಾಗ ಲೈಕ್ ಈವನ್ ನನ್ನ ಮಕ್ಕಳು ಇಬ್ಬರು ಬ್ಯಾಕ್ ಟು ಬ್ಯಾಕ್ ಆದ ನಂತರ ನಾನು ತುಂಬ ದಪ್ಪ ಆಗಿಬಿಟ್ಟಿದೆ, 75 kgs. ನಾನು ಒಂದು ವರ್ಷದಲ್ಲಿ ವೆಯ್ಟ್ ನಿಧಾನ ಕಮ್ಮಿ ಮಾಡಿದೆ. ಸೊ ಹಾಗೆ ಇವಾಗನೂ ನಾನು ಲೈಕ್ 5 ಮಂತ್ಸಲ್ಲಿ ಇಷ್ಟು ವೆಯ್ಟ್ ಕಮ್ಮಿ ಮಾಡಿದ್ದೀನಿ. ಸೊ ಐ ಆಲ್ವೇಸ್ ಟೇಕ್ ಟೈಮ್, ನಿಧಾನ ಮಾಡ್ತೀನಿ. ಕ್ರ್ಯಾಶ್ ಡಯಟ್ ಅವ್ರು ಕ್ರ್ಯಾಶ್ ಏನೋ ಮಾಡಿದರೆ ಬೇರೆ ಸೈಡ್ ಎಫೆಕ್ಟ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ಐ ವುಡ್ ನಾಟ್ ಅಡ್ವೈಸ್ ದ್ಯಾಟ್. ಖಂಡಿತ ಇಟ್ಸ್ ನಾಟ್ ಗುಡ್ ಡೆಫಿನೆಟ್ಲಿ. ಸೊ ಎಸ್ ಮ್ಯಾಮ್, ಈಗ ಹೇಳಿ 75 kgs ಆಗಿದ್ರಿ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷ ಟೈಮ್ ತಗೊಂಡ್ರಿ ರೆಡ್ಯೂಸ್ ಮಾಡೋದಕ್ಕೆ? ಎಷ್ಟು ಆವಾಗ ವೆಯ್ಟ್ನ ಲಾಸ್ ಮಾಡ್ಕೊಂಡ್ರಿ ಅಂತ? ಆವಾಗ 1 ಇಯರಲ್ಲಿ 75ಕಿಂತ 1 ಇಯರಲ್ಲಿ 50ಗೆ ಬಂದಿದ್ದೆ. ಸೊ ಆ ಥರ 75 kgs. ಯಾ. ಸೊ ಬಟ್ ಏನಾದ್ರು ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದೀನಿ ಅವಾಗ. ಬಟ್ ತುಂಬ ಚಿಕ್ಕವರಿದ್ದೆ ನಾನು ಅವಾಗ, ಈಸಿಯಾಗಿತ್ತು. ಇವಾಗ ಅಷ್ಟು ಈಸಿ ಇಲ್ಲ ವೆಯ್ಟ್ ಲಾಸ್ ಮಾಡೋದು. ಬಟ್ ಸ್ಟಿಲ್ ಒಂದು ಪ್ರಯತ್ನ ಇದ್ದೇ ಇರುತ್ತೆ ಬಿಕಾಸ್ ಐ ವಾಸನ್ ಫೀಲಿಂಗ್ ಲೈಕ್ ಮೈ ಸೆಲ್ಫ್. ನಾನು ತುಂಬ ಒಂಥರ ಬ್ಲೋಟಿಂಗ್ ಇತ್ತು, ಒಂಥರ ಇನ್ಫ್ಲಮೇಷನ್ ಇತ್ತು. ಅದು ಬೇರೆ ಬೇರೆ ಕಾರಣಗಳಿತ್ತು, ಬರೀ ಫುಡ್ಡಿಂದ ಅಲ್ಲ. ಸೊ ಅದು ಆ ಥರ ಆಗಬಾರ್ದು, ನೆಕ್ಸ್ಟು ಹೆಲ್ತ್ ನೋಡ್ಕೋಬೇಕು ಅಂತ ಒಂದು ಡಿಸಿಷನ್ ತೊಗೊಂಡು ಕನ್ಸಿಸ್ಟೆಂಟ್ ಆಗಿ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡೋಣ, ಒಳ್ಳೆ ಫುಡ್ ತಿನ್ನೋಣ ಅಂತ ಒಂದು. ನಿಮ್ಮ ಫ್ಯಾನ್ಸ್ಗೆ ಏನಾದ್ರು ಒಂದು ಟಿಪ್ನ ಕೊಡ್ತೀರಾ ವೆಯ್ಟ್ ಲಾಸ್ ಮಾಡಕ್ಕೆ ಅಥವಾ ಸ್ಕಿನ್ ಕೇರ್ಗೆ ಅಥವಾ ಹೇರ್ ಕೇರ್ಗೆ? ಟಿಪ್ಸ್ ಏನಂದರೆ ಆ್ಯಕ್ಚುಲಿ ಐ ಥಿಂಕ್ ಫುಡ್ ಇಂಟೇಕ್ ತುಂಬ ಇಂಪಾರ್ಟೆಂಟು. ಸೊ ಫುಡ್ನ 80% ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಜನರಲ್ ಆಗಿ ಐ ಥಿಂಕ್ ಒಂದು ಕಾರ್ಡಿಯೋ ಆ್ಯಕ್ಟಿವಿಟಿ ಲೈಕ್ ವಾಕಿಂಗು ಅಥವಾ ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟು. ಸ್ಲೀಪ್ ವೆಲ್, ನಿದ್ದೆ ತುಂಬಾ ಇಂಪಾರ್ಟೆಂಟು ಇಮ್ಯುನಿಟಿಗೆ ಕೂಡ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಡೋಂಟ್ ಸ್ಟೇ ಅವೇಕ್ ಅಟ್ ನೈಟ್. ಆದಷ್ಟು ರಾತ್ರಿ ಹೊತ್ತು ನಿದ್ದೆ ಮಾಡಿ, ಬೆಳಗ್ಗೆ ಬೇಗ ಎದ್ದೇಳಿ, ಬೆಳಗಿನ ಆಕ್ಸಿಜನ್ ತೊಗೊಳ್ಳಿ, ಬೆಳಗಿನ ಸನ್ಲೈಟ್ ತೊಗೊಳ್ಳಿ, ವಿಟಮಿನ್ ಡಿ ಇದೆ ಅದರಲ್ಲಿ. ಎಸ್ ಮ್ಯಾಮ್, ನಿರಂಜನ್ ಅವರ ಎಂಗೇಜ್ಮೆಂಟ್ ಕೂಡ ಆಯಿತು. ಮದುವೆ ಹೌದು. ಯಾವಾಗ ಅನ್ನುವಂಥದ್ದು? ನವೆಂಬರ್ ನವೆಂಬರಲ್ಲಿ. ಸೊ ಹೆಂಗ್ ಅನಿಸ್ತಿದೆ ಹೊಸ ಅತಿಥಿ ನಿಮ್ಮ ಮನೆಗೆ ಆಗಮನ ಆಗ್ತಿದೆ ತುಂಬಾ ಅಂತಂದಾಗ? ಖುಷಿ ನೀವು ಕೂಡ ಆಗ್ತಿದೆ. ಸೊಸೆಯಾಗಿ ಬಂದದ್ದವರು, ಈಗ Yeah. ಇನ್ನೋರ್ವ ಸೊಸೆಯನ್ನ Yeah. ಮನೆಗೆ ಸ್ವೀಕಾರ ಮಾಡ್ತಿದ್ದೀರಾ? ಸೊ ಖುಷಿ ಹೆಂಗೆ? ಆಗ್ತಿದೆ. ಶಿ ಇಸ್ ಅ ವೆರಿ ನೈಸ್ ಗರ್ಲ್. ಆ್ಯಂಡ್ ಅವ್ರ ಫ್ಯಾಮಿಲಿಗೆ ಎಲ್ಲ ಭೇಟಿ ಆಗಿದ್ವಿ ಈ ಸತಿ ಮೈಸೂರಿನಲ್ಲಿ. ತುಂಬ ಖುಷಿ ಆಗ್ತಿದೆ. ವೆರಿ ಎಕ್ಸೈಟೆಡ್.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. Thank you. ಇದೇ ಆಗಸ್ಟ್ 7ನೇ ತಾರೀಕು Yes. ಡಿಟೆಕ್ಟಿವ್ ತೀಕ್ಷ್ಣ Yes. ಸಿನಿಮಾ ರಿಲೀಸ್ ಆಗ್ತಾ ಇದೆ. Yes. ಒಳ್ಳೆಯದಾಗಲಿ ಮೇಡಮ್. ಮತ್ತಷ್ಟು ಪಾತ್ರಗಳ ಮೂಲಕ ನೀವು ಎಲ್ಲ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿ ಆದಷ್ಟು ಬೇಗ ನಾನು ಆಗಲೇ ಹೇಳ್ದಾಗಲೇ 3 ಜನ ಒಟ್ಟಿಗೆ, ಮಗಳು ಕೂಡ ಬಂದು 4 ಜನ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಬರಲಿ. ಖಂಡಿತವಾಗ್ಲೂ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲ ಕನ್ನಡಿಗರ ಆಶೀರ್ವಾದ ಇದ್ದೇ ಇರುತ್ತೆ. ಬಿಕಾಸ್ ಯಾಕಂದ್ರೆ 4 ಜನನ ಆಫ್ ದಿ ಸ್ಕ್ರೀನ್ ನೋಡಿರ್ತೀರ, ಆನ್ ದಿ ಸ್ಕ್ರೀನ್ ನೋಡುವಂಥ ಭಾಗ್ಯ ಆದಷ್ಟು ಬೇಗ ಬರಲಿ ಮ್ಯಾಮ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.